ಚನ್ನಪಟ್ಟಣ ತಾಲೂಕಿನ ಕೋಡಂಬಹಳ್ಳಿ ಗ್ರಾಮದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿ ಅಹವಾಲು ಸ್ವೀಕರಿಸಿದರು. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಡಿಕೆ ಶಿವಕುಮಾರ್, ತಾಲೂಕಿನ ಮಹಿಳಾ ಸಂಘಗಳು, ಬಡವರು, ವಸತಿ ರಹಿತರ ಕಲ್ಯಾಣಕ್ಕಾಗಿ 10 ಹಲವು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಕಂದಾಯ, ಕೃಷಿಗಳ ಅಹವಾಲುಗಳಿಗೆ ಶೀಘ್ರಗತಿಯಲ್ಲಿ ಪರಿಹಾರ ಕಲ್ಪಿಸಲಾಗುವುದು ಎಂದು ತಿಳಿಸಿದರು. ವಿಶೇಷವಾಗಿ ಪ್ರತಿಯೊಂದು ಪಂಚಾಯತಿಗಳು ಕೂಡ ಸುಮಾರು ಕನಿಷ್ಠ 100 ಕೋಟಿ ರೂಪಾಯಿ ತಂದು ಪ್ರತಿಯೊಂದು ಪಂಚಾಯತಿಗೆ ಏನು ರಸ್ತೆಗಳಾಗಬೇಕು, ಏನು ಚರಂಡಿಗಳಾಗಬೇಕು, ನೀರಾವರಿ ಇಲಾಖೆಯಿಂದ ಯಾವುದಾದ್ರು ಕ್ಯಾನಲ್ಗಳನ್ನ ರಿಪೇರಿ ಮಾಡಬೇಕು, ನೀರನ್ನ ಯಾವ ರೀತಿ ತುಂಬಿಸಬೇಕು, ಆ ಎಲ್ಲ ಕಾರ್ಯಕ್ರಮಗಳನ್ನ ನಾನು ನಿರ್ವಹಿಸ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ರಾಮಲಿಂಗಾರೆಡ್ಡಿ, ಸರ್ಕಾರ ಬಡವರು, ರೈತರು ಸೇರಿದಂತೆ ಎಲ್ಲಾ ವರ್ಗದ ಅಭಿವೃದ್ಧಿಗಾಗಿ ಖಾತರಿ ಯೋಜನೆಗಳನ್ನು ಘೋಷಿಸಿದೆ. ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಮನೆ ಮನೆಗೆ ಯೋಜನೆಗಳನ್ನು ತಲುಪಿಸಲಾಗುವುದು ಎಂದರು. ಪಡಿತರ ಚೀಟಿ ಯಾರಿಗೆಲ್ಲೋ ಅವ್ರಿಗೆ, ಅದೇ ರೀತಿ ಸಾರಿಗೆ ಸಂಬಂಧಪಟ್ಟ ಹಾಗೆ ಹಿಂದೆ 3-4 ತಿಂಗಳ ಮುಂಚೆ ಚುನಾವಣೆ ಮುಂಚೆ 100 ಹೊಸ ಬಸ್ಸುಗಳನ್ನು ಕೂಡ ಕೊಟ್ಟಿದ್ವಿ.